ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ರಾತ್ರಿ ಒಂದು ಕಡೆ ಮಲಗಿರ್ತಾನೆ. ಆದರೆ ಬೆಳಗ್ಗೆ ಆಗೋದ್ರೊಳಗೆ ತನಗೆ ಗೊತ್ತಿಲ್ಲದಂತೆ 100 ಕಿಲೋಮೀಟರ್ ದೂರ ಸಾಗಿ ಹೋಗಿರ್ತಾನೆ. ಅಲ್ಲಿ ಆತನನ್ನ ಯಾರೋ ರಕ್ಷಣೆ ಮಾಡ್ತಾರೆ, ಗಾಡಿಯಲ್ಲಿ ತೇಲಾಡಿಸ್ತಾರೆ. ಅಷ್ಟೇ ಅಲ್ಲ, ವಾಪಸ್ ಮನೆಗೆ ಸೇಫ್ ಆಗಿ ಬರುವಂತೆ ನೋಡ್ಕೋತಾರೆ. ಅರೆ, ಇದೆಲ್ಲ ಸಾಧ್ಯನಾ ಅಂತ ನೀವು ಕೇಳಬಹುದು. ಆದರೆ ಚೀನಾದಲ್ಲಿ ನಡೆದ ಇಂತಹ ಘಟನೆ ಇವತ್ತಿಗೂ ಬೆಚ್ಚಿ ಬೀಳಿಸುತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇದು ಚೀನಾದ ಡೋಂಗ್ ಬೈಗಾವೋ ಅನ್ನೋ ಹಳ್ಳಿಯೊಂದರಲ್ಲಿ ನಡೆದ ವಿಚಿತ್ರ ಘಟನೆ. ಈ ಘಟನೆ ಇವತ್ತಿಗೂ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ. ಅದಕ್ಕೆ ಇನ್ನೂ ಉತ್ತರವೇ ದೊರೆತಿಲ್ಲ. ಅಷ್ಟಕ್ಕೂ ಇದು ಹುವಾಂಗ್ ಯಾಂಕಿ ಅನ್ನೋ ವ್ಯಕ್ತಿಯ ಸುತ್ತ ನಡೆದಿರುವ ಘಟನೆ. ಈತ ಬಾಲ್ಯದಲ್ಲಿ ಇದ್ದಾಗಲೇ ತಾಯಿ ತೀರಿ ಹೋಗ್ತಾರೆ. ಇದರಿಂದ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಆಗಿನ್ನೂ ಹುವಾಂಗ್ ಯಾಂಕಿಗೆ ಕೇವಲ 21 ವರ್ಷ ವಯಸ್ಸು. ಆಗ ಈತನ ಮದುವೆಗೆ ನಿಶ್ಚಿತಾರ್ಥ ನಡೆದಿರುತ್ತೆ. ಇನ್ನೇನು ಮದುವೆ ಆಗೋಕ್ಕೆ ತಯಾರಿ ಮಾಡ್ಕೊತಿರ್ತಾನೆ. ಸುಗ್ಗಿಯ ಕಾಲದಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿರ್ತಾನೆ. ಹಾಗೆ ಹೊಸ ಮನೆಯನ್ನು ನಿರ್ಮಾಣ ಮಾಡ್ತಿರ್ತಾನೆ. ಇದರ ನಡುವೆ ಅವತ್ತೊಂದು ದಿನ ವಿಚಿತ್ರವೊಂದು ನಡೆದು ಹೋಗುತ್ತೆ. ಅದು 1977 ಜುಲೈ 27. ಆವತ್ತು ಎಂದಿನಂತೆ ಕೆಲಸ ಮುಗಿಸಿದ ಹುವಾಂಗ್ ತನ್ನ ನಿರ್ಮಾಣ ಹಂತದಲ್ಲಿದ್ದ ಮನೆಯಲ್ಲಿ ಬಂದು ಮಲಗಿದ. ಆದರೆ ಮಾರನೇ ದಿನ ನೋಡಿದ್ರೆ ಈತ ನಾಪತ್ತೆಯಾಗಿದ್ದ. ಈತನ ಜೊತೆ ಕೆಲಸ ಮಾಡ್ತಿದ್ದವರು ಎಷ್ಟೇ ಹುಡುಕಿದ್ರೂ ಹುವಾಂಗ್ ಮಾತ್ರ ಸಿಗಲಿಲ್ಲ. ಹುವಾಂಗ್ ಅಷ್ಟೇನೂ ಓದಿದವನಲ್ಲ. ಇದರಿಂದ ಆತಂಕಕ್ಕೊಳಗಾದ ಹಳ್ಳಿಯವರು ಹಲವಾರು ಕಡೆಗಳಲ್ಲಿ ಹುಡುಕಿದ್ರು. ಆದರೆ ಎಲ್ಲೇ ನೋಡಿದ್ರೂ ಆತ ಪತ್ತೆನೇ ಆಗಲಿಲ್ಲ. ಹಾಗಿದ್ರೆ ಹುವಾಂಗ್ ಯಾಕಿ ಎಲ್ಲಿ ಹೋದ ಅಂದ್ರೆ, ಆತನ ಊರಿನಿಂದ ಸುಮಾರು 485 ಕಿಲೋಮೀಟರ್ ದೂರವಿದ್ದಂತಹ ನಾಂಗ್ಜಿಂಗ್ ಅನ್ನೋ ಸ್ಥಳಕ್ಕೆ ಹೋಗಿದ್ದ. ಅದು ಕೂಡ ಒಂದೇ ರಾತ್ರಿಯಲ್ಲಿ. ಇದೇ ನೋಡಿ ಅಚ್ಚರಿಗೆ ಕಾರಣವಾಗಿತ್ತು. ಇತ್ತ ಇಡೀ ಹಳ್ಳಿಯಲ್ಲಿ ಈತನದ್ದೇ ಚರ್ಚೆ ಆಗತ್ತೆ. ಎಲ್ಲೇ ಹುಡುಕಿದ್ರೂ ಸಿಗಲ್ಲ. ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಕೂಡ ಹುಡುಕಾಡ್ತಾರೆ. ಆದರೆ ಎಲ್ಲೂ ಪತ್ತೆಯಾಗಲ್ಲ. ಹೀಗಿರುವಾಗಲೇ ಆಗಸ್ಟ್ 6ರಂದು ಗ್ರಾಮ ಪಂಚಾಯಿತಿಗೆ ಶಾಂಘೈನಿಂದ ಒಂದು ಟೆಲಿಗ್ರಾಮ್ ಬರುತ್ತೆ. ಅದೇನಂದ್ರೆ, ಹುವಾಂಗ್ ಶಾಂಘೈನ ನಿರ್ಗತಿಕ ಕೇಂದ್ರವೊಂದರಲ್ಲಿ ಹುವಾಂಗ್ ಇದ್ದಾನೆ, ಬಂದು ಕರೆದುಕೊಂಡು ಹೋಗಿ ಅಂತಿರುತ್ತೆ. ಇನ್ನು ಅದು ಜುಲೈ 28ರಂದು ಕಳುಹಿಸಿದ್ದ ಟೆಲಿಗ್ರಾಮ್ ಆಗಿರುತ್ತೆ. ಆದರೆ ಅಲ್ಲಿನ ಒಬ್ಬ ಅಧಿಕಾರಿ ತಪ್ಪು ಅಡ್ರೆಸ್ಗೆ ಕಳುಹಿಸಿದ್ದರಿಂದ ಅದು ಇಲ್ಲಿಗೆ ತಡವಾಗಿ ಬಂದು ತಲುಪಿರುತ್ತೆ. ಆದರೆ ಅಚ್ಚರಿ ಅಂದರೆ, ಹುವಾಂಗ್ ಒಂದೇ ರಾತ್ರಿಯಲ್ಲಿ ಶಾಂಘೈಗೆ ಹೇಗೆ ಹೋದ ಅನ್ನೋದು. ಇದು ಹೇಗೆ ಸಾಧ್ಯ ಅನ್ನೋದೇ ಇಲ್ಲಿ ಪ್ರಶ್ನೆಯಾಗಿ ಉಳಿತು. ಹಾಗೂ ಹೀಗೂ ಹುವಾಂಗ್ನನ್ನ ಊರಿನ ಜನರು ಕರೆದುಕೊಂಡು ಬಂದರು. ಎಲ್ಲರೂ ಹಲವಾರು ಪ್ರಶ್ನೆಗಳನ್ನು ಕೇಳಿದರು. ಆದರೆ ಹುವಾಂಗ್ ಅದಕ್ಕೆ ಉತ್ತರ ಹೇಳೋ ಸ್ಥಿತಿಯಲ್ಲಿರಲಿಲ್ಲ. ಯಾಕಂದರೆ ತಾನು ಅಲ್ಲಿಗೆ ಹೋಗಿದ್ದಾದ್ರೂ ಹೇಗೆ ಅನ್ನೋದು ಆತನಿಗೆ ಗೊತ್ತಿರಲಿಲ್ಲ. ಕೊನೆಗೆ ಸಾವರಿಸಿಕೊಂಡು ಏನಾಯಿತು ಅಂತ ಹೇಳೋಕೆ ಮುಂದಾದ. ಆತ ಹೇಳಿದಂತೆ 27ನೇ ತಾರೀಕು ತನ್ನ ನಿರ್ಮಾಣ ಹಂತದಲ್ಲಿದ್ದ ಮನೆಯಲ್ಲಿ ಮಲಗಿದ್ದ. ಆದರೆ ಬೆಳಗ್ಗೆ ವಾಹನಗಳ ಓಡಾಟದ ಸದ್ದಿಗೆ ಎಚ್ಚರವಾದ. ನೋಡಿದ್ರೆ ಫುಟ್ಪಾತ್ನಲ್ಲಿ ಮಲಗಿದ್ದ. ಎತ್ತ ನೋಡಿದ್ರೂ ವಾಹನಗಳು ಓಡಾಡ್ತಿದ್ವು. ನೋಡಿದ್ರೆ ನಾಂಗ್ಜಿಂಗ್ ರೆಸ್ಟೋರೆಂಟ್, ನಾಂಜಿಂಗ್ ಕಾಫಿ ಸೆಂಟರ್, ನಾಂಗ್ಜಿಂಗ್ ಶಾಪಿಂಗ್ ಮಾಲ್ ಅಂತಿತ್ತು. ಅಲ್ಲೇ ಹತ್ತಿರದಲ್ಲೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಅಲ್ಲಿಗೆ ನಾನು ನಾಂಜಿಂಗ್ನಲ್ಲಿ ಇದ್ದೇನೆ ಅನ್ನೋದು ಗೊತ್ತಾಯಿತು. ಆದರೆ ಹೇಗೆ ಬಂದೆ ಅನ್ನೋದು ಮಾತ್ರ ಗೊತ್ತಾಗಲಿಲ್ಲ. ನಂತರ ಏನಾಯಿತು ಅಂದರೆ, ಗೊತ್ತು ಗುರಿ ಇಲ್ಲದ ಈ ಊರಿನಲ್ಲಿ ಈತ ಸುಮ್ಮನೆ ಅಲೆದಾಡತೊಡಗಿದ. ಭಯ ಹಾಗೂ ಆತಂಕದಲ್ಲಿ ಓಡಾಡ್ತಿದ್ದ. ಹೀಗೆ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ ಆತನನ್ನ ಇಬ್ಬರು ಪೊಲೀಸರು ನೋಡಿ ತಡೆದು ನಿಲ್ಲಿಸಿ ವಿಚಾರಣೆಯನ್ನ ಮಾಡ್ತಾರೆ. ಆಗ ಹುವಾಂಗ್ ನಡೆದ ಕಥೆಯನ್ನ ಹೇಳ್ತಾನೆ. ಬಳಿಕ ಪೊಲೀಸರು ಹುವಾಂಗ್ನನ್ನ ಹತ್ತಿರದ ರೈಲ್ವೆ ನಿಲ್ದಾಣಕ್ಕೆ ಕರೆದುಕೊಂಡು ಹೋಗಿ ಶಾಂಘೈಗೆ ಟಿಕೆಟ್ ಮಾಡಿಸಿ ಕೊಡ್ತಾರೆ. ನೀನು ಶಾಂಘೈ ಪೊಲೀಸ್ ಠಾಣೆಗೆ ಹೋಗು, ನಾವು ಕಾಯ್ತಿರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಅಚ್ಚರಿ ಆಗತ್ತೆ. ಅದೇನಂದ್ರೆ, ಹುವಾಂಗ್ ಪೊಲೀಸ್ ಠಾಣೆಗೆ ಬಂದು ತಲುಪೋಕ್ಕೂ ಮೊದಲು ಆ ಪೊಲೀಸ್ನವರು ಆಗಲೇ ಅಲ್ಲಿರ್ತಾರೆ. ಅವರು ರೈಲು ಹತ್ತದೇ ಇದ್ರೂ ಅಷ್ಟೊಂದು ವೇಗವಾಗಿ ಇಲ್ಲಿಗೆ ಹೇಗೆ ಬಂದ್ರು ಅನ್ನೋದು ಹುವಾಂಗ್ಗೆ ಗೊತ್ತಾಗಲ್ಲ. ಇನ್ನು ಪೊಲೀಸ್ ಠಾಣೆಗೆ ಬಾ ಅಂತ ಹೇಳಿದ್ದ ಪೊಲೀಸರು ಹುವಾಂಗ್ನನ್ನ ಠಾಣೆಗೆ ಕಳಿಸಲಿಲ್ಲ. ಬದಲಿಗೆ ಅಲ್ಲೇ ಹತ್ತಿರದಲ್ಲಿ ಇದ್ದ ನಿರಾಶ್ರಿತರ ಕೇಂದ್ರಕ್ಕೆ ಬಿಟ್ರು. ಅಲ್ಲಿನ ಅಧಿಕಾರಿಗೆ ಇವನ ಹಳ್ಳಿಗೆ ಟೆಲಿಗ್ರಾಮ್ ಕಳಿಸು ಅಂತ ಹೇಳಿದರು. ಆದರೆ ಆ ಅಧಿಕಾರಿ ತಪ್ಪು ಅಡ್ರೆಸ್ಗೆ ಕಳಿಸಿದ್ರಿಂದ ಬಂದು ತಲುಪೋದು ನಿಧಾನವಾಗಿತ್ತು. ಆದರೂ ಹಾಗೂ ಹೀಗೂ ಊರಿಗೆ ಬಂದು ತಲುಪಿದ. ಆದರೆ ಈತ ಒಂದೇ ರಾತ್ರಿಯಲ್ಲಿ ನಾಂಜಿಂಗ್ಗೆ ಹೋಗಿದ್ದಾದ್ರೂ ಹೇಗೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತೇ ಆಗಲಿಲ್ಲ.
ಜನರು ಮಾತ್ರ ಈತ ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ಅಂದುಕೊಂಡ್ರು. ಇದಾಗಿ 1 ತಿಂಗಳು ಕಳೆದಿತ್ತು ಅಷ್ಟೇ. ಆವತ್ತು ಸೆಪ್ಟೆಂಬರ್ 9ನೇ ತಾರೀಕು. ಅವತ್ತು ಕೂಡ ಇದ್ದಕ್ಕಿದ್ದಂತೆ ಹುವಾಂಗ್ ನಾಪತ್ತೆಯಾಗಿದ್ದ. ಇದು ಹೇಗಾಯಿತು, ಈ ಬಾರಿ ಎಲ್ಲಿಗೆ ಹೋಗಿದ್ದ ಅನ್ನೋದನ್ನ ಹೇಳ್ತೀವಿ ಕೇಳಿ. ಅದೇನಂದ್ರೆ, ಅದರ ಹಿಂದಿನ ದಿನ ಸೆಪ್ಟೆಂಬರ್ 8ರಂದು ಜಮೀನು ಮಾಲೀಕ ಒಂದು ವಿಷಯ ಹೇಳಿದ್ದ. ನಾಳೆ ಬೆಳಿಗ್ಗೆ ಬೆಳೆಗಳಿಗೆ ರಾಸಾಯನ ಸಿಂಪಡಣೆ ಮಾಡಬೇಕು, ಬೇಗ ಬಂದು ಬಿಡುವ ಅಂತ. ಆದರೆ ಬೆಳಗ್ಗೆ ಎಷ್ಟೊತ್ತಾದರೂ ಬರಲೇ ಇಲ್ಲ. ಇದರಿಂದ ಈತನ ಸಂಗಡಿಗರು ಈತನಿಗಾಗಿ ಹುಡುಕಿಕೊಂಡು ಬಂದಾಗ ಹುವಾಂಗ್ ಮನೆಯಲ್ಲಿ ಇರಲಿಲ್ಲ. ಹಾಗಿದ್ರೆ ಈತ ಎಲ್ಲಿಗೆ ಹೋಗಿದ್ದ ಅನ್ನೋದನ್ನ ನೋಡಿದ್ರೆ ಶಾಂಘೈಗೆ. ಇದು ಕೇಳೋಕೆ ಅಚ್ಚರಿಯಾಗತ್ತೆ. ಆದರೆ ಅವತ್ತು ರಾತ್ರಿ 2 ಗಂಟೆಗೆ ಕಣ್ಣು ಬಿಟ್ಟಾಗ ಹುವಾಂಗ್ ಶಾಂಘೈ ರೈಲ್ವೆ ನಿಲ್ದಾಣದಲ್ಲಿ ಇದ್ದನಂತೆ. ವ್ಯಾಪಕ ಗಾಳಿ ಮಳೆ ಆಗ್ತಿತ್ತು. ಇದನ್ನ ನೋಡಿ ಈತ ಮತ್ತೊಮ್ಮೆ ಹೆದರಿ ಹೋದನಂತೆ. ಹೀಗೆ ಹೆದರಿಕೊಂಡೇ ನಡೆಯುವಾಗ ಯಾರೋ ಹಿಂದಿನಿಂದ ಈತನ ಹೆಸರಿಡಿದು ಕರೆದಂತಾಯಿತು. ಈ ಊರಿನಲ್ಲಿ ನನಗೆ ಯಾರೂ ಪರಿಚಯದವರು ಇಲ್ಲವಲ್ಲ, ಯಾರಿರಬಹುದು ಅಂತ ನೋಡಿದ್ರೆ 2 ಸೈನಿಕರು ನಿಂತಿದ್ರು. ಅವರು ಈತನನ್ನು ನೋಡಿ, ನಾವಿಬ್ಬರು ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಅಂತ ಹೇಳಿದ್ರು. ನಂತರ ಹುವಾಂಗ್ನನ್ನ ಆ ಸೈನಿಕರು ಮೊದಲು ಊರಿಗೆ ಕಳಿಸಿಕೊಟ್ಟಿದ್ದ ಅಧಿಕಾರಿಯ ಮನೆಗೆ ಕರೆತಂದ್ರು. ಆದರೆ ಮನೆಯಲ್ಲಿ ಆ ಅಧಿಕಾರಿ ಇರಲಿಲ್ಲ. ಆತನ ಹೆಂಡತಿ ಮತ್ತು ಮಕ್ಕಳು ಮಾತ್ರ ಇದ್ರು. ಇಲ್ಲಿ ಮತ್ತೊಂದು ಅಚ್ಚರಿ ಅಂದ್ರೆ, ಅಧಿಕಾರಿ ಬಂದ ಬಳಿಕ ಆ ಸೈನಿಕರು ಅಲ್ಲಿರಲಿಲ್ಲ. ಎಲ್ಲಿಗೆ ಹೋದ್ರು ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ. ಆದರೆ ಆ ಅಧಿಕಾರಿಗೆ ಹುವಾಂಗ್ ಮೇಲೆ ಸಾಕಷ್ಟು ಅನುಮಾನ ಬಂದಿತ್ತು. ಈತ ಗೂಢಾಚಾರಿ ಆಗಿರಬಹುದು ಅಂತ ಶಂಕಿಸಿ ಊರಿನ ಪ್ರಮುಖರಿಗೆ ಪತ್ರ ಬರೆದು ಕೇಳಿದ್ರು. ಆದರೆ ಹಾಗೇನೂ ಇಲ್ಲ, ಹೆಚ್ಚು ಕಲಿತವನೂ ಅಲ್ಲ ಅಂತ ಪತ್ರಕ್ಕೆ ಉತ್ತರ ನೀಡ್ತಾರೆ. ಬಳಿಕ ಆ ಅಧಿಕಾರಿ ಮತ್ತೊಮ್ಮೆ ಈತ ಹೀಗೆ ಬಂದ್ರೆ ವಾಪಸ್ ಕಳಿಸಲ್ಲ ಅನ್ನೋ ಎಚ್ಚರಿಕೆ ನೀಡಿ ಕಳಿಸಿಕೊಟ್ಟ. ಹಳ್ಳಿಗೆ ವಾಪಸ್ ಬಂದ ಹುವಾಂಗ್ ತನಗಾದ ಅನುಭವವನ್ನ ಹೇಳಿಕೊಂಡ. ಆದರೆ ಗ್ರಾಮಸ್ಥರು ಈತನನ್ನ ಅನುಮಾನದಿಂದ ನೋಡಲು ಪ್ರಾರಂಭ ಮಾಡ್ತಾರೆ. ಅಲ್ಲದೆ ಈತನಿಗೆ ದೆವ್ವ ಹಿಡಿದಿರಬಹುದು ಅಂತಾನೂ ಮಾತನಾಡಿಕೊಳ್ಳಲು ಶುರು ಮಾಡ್ತಾರೆ. ಹೀಗಿರುವಾಗಲೇ ಸೆಪ್ಟೆಂಬರ್ 20ರಂದು ಮತ್ತೊಮ್ಮೆ ಕಾಣೆಯಾಗಿ ಬಿಡ್ತಾನೆ. ಹೀಗೆ ಕಾಣೆಯಾದವನು ಹೋಟೆಲ್ನ ರೂಮ್ ಒಂದರಲ್ಲಿ ಪತ್ತೆಯಾಗ್ತಾನೆ. ಆಗ್ಲೂ ಕೂಡ 2 ಬರ್ತಾರೆ. ಅವರು ಮತ್ಯಾರೂ ಅಲ್ಲ, ಮೊದಲ ಬಾರಿ ಪೊಲೀಸರಾಗಿ 2ನೇ ಬಾರಿಗೆ ಸೈನಿಕರಾಗಿ ಬಂದಿದ್ದವರೇ ಅವರಾಗಿದ್ರು. ಆದರೆ ಈ ಬಾರಿ ಅವರು ಸಿವಿಲ್ ಡ್ರೆಸ್ನಲ್ಲಿದ್ರು. ಅಲ್ಲದೆ ಅವರು ನಾವೇ ನಿನ್ನನ್ನು ಹೀಗೆ ಕರೆದುಕೊಂಡು ಬಂದವರು ಅಂತಾನೂ ಹೇಳ್ತಾರೆ. ಅಲ್ಲದೆ ಈ ಬಾರಿ 9 ದಿನಗಳ ಕಾಲ 9 ನಗರಗಳನ್ನು ಸುತ್ತಾಡಿಸ್ತಾರೆ. ಅದು ಕೂಡ ಈತನನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಗಾಳಿಯಲ್ಲಿ ತೇಲಾಡಿಸಿಕೊಂಡು ಸುತ್ತಾಟ ಮಾಡಿಸಿರ್ತಾರೆ. ಅಲ್ಲದೆ ಒಂದು ನಗರದಲ್ಲಿ ಟಿಕೆಟ್ ತೆಗೆದುಕೊಳ್ಳದೆ ಒಂದು ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡ್ತಾರೆ. ಬಳಿಕ 9 ದಿನ ಕಳೆದ ಮೇಲೆ ಹುವಾಂಗ್ನನ್ನ ಗಾಳಿಯಲ್ಲಿ ಹಾರಿಸಿಕೊಂಡು ಬಂದು ಊರಿನಲ್ಲಿ ಬಿಟ್ಟು ಹೋಗ್ತಾರೆ. ಈ ಬಾರಿ ಹಳ್ಳಿಯಲ್ಲಿ ಈತನ ಬಗ್ಗೆ ಸೀರಿಯಸ್ ಆಗಿ ಚರ್ಚೆಗಳು ಶುರುವಾಗ್ತವೆ. ಪೊಲೀಸರು, ಸ್ಥಳೀಯ ಆಡಳಿತ ಹಾಗೂ ಮಿಲಿಟರಿ ಬೇಸ್ ಅಧಿಕಾರಿಗಳು ಗಂಭೀರವಾಗಿ ಯೋಚನೆ ಮಾಡ್ತಾರೆ. ಅಲ್ಲದೆ ಈತನ ಆರೋಗ್ಯ ತಪಾಸಣೆ ಮಾಡಲಾಗತ್ತೆ. ಈ ವೇಳೆ ಈತನ ಮಾನಸಿಕ ಸ್ಥಿತಿ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮುಂದೆ ದಿನ ಕಳೆದಂತೆ ಜನರು ಅದನ್ನ ಮರೆತು ಬಿಡ್ತಾರೆ. ಸರ್ಕಾರ ಕೂಡ ಹುವಾಂಗ್ ಪ್ರಕರಣವನ್ನ ಇದೊಂದು ಸಾಬೀತುಪಡಿಸಲಾಗದ ಕೇಸ್ ಅಂತ ಹೇಳಿ ಸುಮ್ಮನಾಗಿ ಬಿಡುತ್ತೆ. ಇಷ್ಟೆಲ್ಲ ಆಗಿ 27 ವರ್ಷಗಳೇ ಕಳೆದಿರ್ತಾವೆ. ಆಗ ಪ್ರಕರಣಕ್ಕೆ ಸಂಶೋಧಕರಿಬ್ಬರ ಎಂಟ್ರಿ ಆಗತ್ತೆ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಅವರಿಗೆ ಹುವಾಂಗ್ ಮೊದಲ 2 ಬಾರಿ ಕಾಣೆಯಾಗಿದ್ದಕ್ಕೆ ಟೆಲಿಗ್ರಾಮ್ ಹಾಗೂ ಪತ್ರಗಳ ದಾಖಲೆಗಳು ದೊರಕ್ತವೆ. ಆದರೆ 3ನೇ ಬಾರಿ ಮಿಸ್ ಆಗಿದ್ದಕ್ಕೆ ಯಾವುದೇ ಪುರಾವೆಗಳು ಸಿಗಲ್ಲ. ಆದರೆ ಹುವಾಂಗ್ ಆ 2 ವ್ಯಕ್ತಿಗಳ ಹೆಸರನ್ನ ಹೇಳಿದ್ದ. ಒಬ್ಬನ ಹೆಸರು ಕಾವೋ ಡೆಂಗ್ ಮಿನ್, ಮತ್ತೊಬ್ಬ ಕಾವೋ ಯಾಂಗ್ಚಿನ್. ಅವರು ಅವಳಿ ಸಹೋದರರು ಅನ್ನುವುದನ್ನು ಹೇಳಿದ್ದ. ಇದಾದ ಬಳಿಕ ಹುವಾಂಗ್ನನ್ನ ಮೊದಲ 2 ನಗರಗಳಿಗೆ ಕರೆದುಕೊಂಡು ಹೋಗಲಾಯಿತು. ಆಗ ಹುವಾಂಗ್ ತಾನು 27 ವರ್ಷದಿಂದ ಏನೆಲ್ಲ ನೋಡಿದೆ ಅನ್ನೋದೆಲ್ಲ ಗುರುತಿಸಿದ. ಇದಾದ ಮೇಲೆ ಹುವಾಂಗ್ನನ್ನ ಖ್ಯಾತ ವೈದ್ಯರ ಬಳಿ ತೋರಿಸಲಾಯಿತು. ಪರೀಕ್ಷೆ ಮಾಡಿದ ವೈದ್ಯರು ಹುವಾಂಗ್ಗೆ ನಿದ್ದೆಯಲ್ಲಿ ನಡೆಯುವ ಕಾಯಿಲೆ ಇದೆ, ಇದರಿಂದ ಹೀಗೆಲ್ಲ ಆಗ್ತಿದೆ ಅಂತಾರೆ. ಆದರೆ ಹುವಾಂಗ್ನ ಮೆದುಳನ್ನ ಪರೀಕ್ಷೆ ಮಾಡಿದಾಗ ಎಲ್ಲವೂ ನಾರ್ಮಲ್ ಇರುತ್ತೆ. ಇನ್ನು ಹುವಾಂಗ್ನ ಪ್ರಕರಣವನ್ನ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರಬಹುದು ಅನ್ನಲಾಯಿತು. ಇನ್ನು ಈತ ಹೇಳಿದ ಆ ಅವಳಿ ಸಹೋದರರು ಬೇರೆ ಯಾರೂ ಅಲ್ಲ, ಹುವಾಂಗ್ನೇ ಈ ರೀತಿ ತನ್ನಲ್ಲೇ ಅವರನ್ನ ಕಾಣ್ತಿದ್ದ ಅನ್ನೋ ತೀರ್ಮಾನಕ್ಕೆ ಬರಲಾಯಿತು. ಆದರೆ ಇದೂ ಕೂಡ ನಿಲ್ಲಿಲ್ಲ. ಯಾಕಂದ್ರೆ ಆ 2ರನ್ನು ಶಾಂಘೈನಲ್ಲಿ ಹುವಾಂಗ್ನನ್ನ ಕಳುಹಿಸಿಕೊಟ್ಟ ಅಧಿಕಾರಿಯ ಪತ್ನಿ ಹಾಗೂ ಮಗ ನೋಡಿದ್ರು. ಅವರು ಹೌದು, ಅವರಿಬ್ಬರು ಸೇನಾ ಸಮವಸ್ತ್ರದಲ್ಲಿ ಬಂದಿದ್ರು. ಆದರೆ ಅವರು ಹಾಕಿಕೊಂಡಿದ್ದ ಯೂನಿಫಾರ್ಮ್ ಬಾಡಿಗೆಗೆ ತಂದಂತಿತ್ತು ಅಂತ ಹೇಳಿದ. ಹಾಗಿದ್ರೆ ಹುವಾಂಗ್ ಹೇಳಿದ್ದು ನಿಜ ಅನ್ನುವಂತಾಯಿತು.
ಇಲ್ಲಿ ಮತ್ತೊಂದು ಥಿಯರಿ ಹುಟ್ಟಿಕೊಂಡಿತ್ತು. ಅದೇನೆಂದರೆ, ಆ ಇಬ್ಬರು ಸಹೋದರರು ಚೀನಾ ಸೇನೆಯ ಗೂಢಚಾರಿಗಳು. ಅವರು ಹುವಾಂಗ್ ಮೇಲೆ ರಹಸ್ಯ ಪ್ರಯೋಗ ನಡೆಸಿದ್ರು ಅಂತ ಹೇಳಲಾಯಿತು. ಆದರೆ ಕೆಲಸವಾದ ಬಳಿಕ ಆತನ ಸ್ಮೃತಿ ಪಟಲದಿಂದ ಎಲ್ಲವನ್ನೂ ಡಿಲೀಟ್ ಮಾಡಲಾಯಿತು. ಇದರಲ್ಲಿ ಸರ್ಕಾರ ಕೂಡ ಗುಪ್ತವಾಗಿ ಇನ್ವಾಲ್ವ್ ಆಗಿತ್ತು ಅಂತ ಹೇಳಲಾಯಿತು. ಆದರೆ ಇಲ್ಲಿ ಇವತ್ತಿಗೂ ಹಲವಾರು ಪ್ರಶ್ನೆಗಳು ಕಾಡುತ್ತವೆ. ಒಂದೇ ರಾತ್ರಿಯಲ್ಲಿ ಹುವಾಂಗ್ ಅಷ್ಟು ದೂರ ಪ್ರಯಾಣ ಮಾಡಲು ಸಾಧ್ಯವಾಗದಿದ್ರೆ ಆತ ಆ ನಗರಗಳಿಗೆ ತಲುಪಿದ್ದು ಅಲ್ಲಿಂದ ಟೆಲಿಗ್ರಾಮ್ ಹೇಗೆ ಬಂತು ಅನ್ನೋದು. ಹಾಗೆ ಸರ್ಕಾರವೇ ಇಂತಹ ರಹಸ್ಯ ಪ್ರಯೋಗಕ್ಕೆ ಬಳಸಿಕೊಂಡಿದ್ದು ನಿಜಾನಾ ಅಂತ. ಆದರೆ ಇದೆಲ್ಲದಕ್ಕೂ ಇಲ್ಲಿವರೆಗೂ ಯಾವುದೇ ಉತ್ತರ ಮಾತ್ರ ದೊರಕಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.